ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ ಏನಿದೆ ಅಂದರೆ 62ನೇ ಶ್ಲೋಕ. ನಮ್ಮ ಇಂದ್ರಿಯಗಳ ಬಯಕೆಯನ್ನು ಮತ್ತು ಅದರಲ್ಲಿರುವ ಶಕ್ತಿಗಳನ್ನು ಮತ್ತು ಯಾವ ಥರ ನಮ್ಮ ಬಯಕೆಗಳನ್ನು ತೀರಿಸ್ಕೊಳ್ಬೇಕು ಮತ್ತು ಇಂದ್ರಿಯಗಳನ್ನು ನಾವು ಯಾವ ಥರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಇಂದ್ರಿಯಗಳಲ್ಲಿ ಸಾಕಷ್ಟು ಬಯಕೆಗಳು ಇರ್ತವೆ. ಆ ಬಯಕೆಗಳನ್ನು ಸಮಯ ತಕ್ಕಂಗೆ ನಾವು ಯಾವ ಥರ ಬಳಸ್ಕೋಬೇಕು ಅನ್ನುವ ಒಂದು ಸಂಪೂರ್ಣ ಈ ಶ್ಲೋಕದಲ್ಲಿ ಜ್ಞಾನ ಇದೆ. ಇವತ್ತಿನ ಶ್ಲೋಕವನ್ನು ಒಂದು ಕಾಮದ ಒಂದು ಉದಾಹರಣೆಯನ್ನು ಕೊಡಲಾಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣ ಜ್ಞಾನವಂತರಾಗಿ ಮತ್ತು ಈ ಶ್ಲೋಕವನ್ನು ಎಲ್ಲಿ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣವಾಗಿ ನೋಡಿ. ಇದು 62ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ದಿನನಿತ್ಯವಾಗಿ ಕೇಳ್ಕೊತ ಹೋಗಿ ಮತ್ತು ಕೃಷ್ಣನ ಒಂದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಅಭಿಪ್ರಾಯದಿಂದ ಜೀವನವನ್ನು ರೂಪಿಸಿಕೊಳ್ಳಿ ಅನ್ನುವ ಒಂದು ಸಂದರ್ಶನವನ್ನು ಈ ಶ್ಲೋಕದಲ್ಲಿ ಹೇಳಲಾಗುತ್ತದೆ. ಈ ಶ್ಲೋಕವನ್ನು ದಿನನಿತ್ಯವಾಗಿ ನಿಮ್ಮಗೋಸ್ಕರ 1-2 ನಿಮಿಷ ಅಥವಾ 3 ನಿಮಿಷ ತೆಗೆದುಕೊಂಡು ಈ ಶ್ಲೋಕಗಳನ್ನು ತಿಳ್ಕೊಳ್ಳಿ ಮತ್ತು ನಿಮ್ಮ ಒಂದು ಶ್ಲೋಕವನ್ನು ತಿಳ್ಕೊಂಡಿದಾಗ ನಿಮ್ಮ ಭಗವದ್ಗೀತೆಯ ಒಂದು ಒಳ್ಳೆಯ ಸಂದರ್ಶನವನ್ನು ನಿಮಗೆ ಕೊಡಲಾಗುವುದು ಮತ್ತು ಅಲ್ಲಿನ ಒಂದು ಸಂಭಾಷಣೆಯನ್ನು ನೀವು ತಿಳ್ಕೋಬಹುದು. ಹಾಗಾಗಿ ಶ್ಲೋಕಗಳನ್ನು ಸಂಪೂರ್ಣವಾಗಿ ಕೇಳಿ ಮತ್ತು ಅದರಲ್ಲಿ ಏನೇನಿದೆ ಮತ್ತು ನಮ್ಮ ಜೀವನಕ್ಕೆ ಏನು ಸಂಬಂಧ ಅಂತ ನಿಮಗೆ ತಿಳ್ಕೊಳ್ಳೋಕೆ ಸುಲಭವಾಗುತ್ತೆ. ಹಾಗಾಗಿ ಶ್ಲೋಕಗಳನ್ನು ಸಂಪೂರ್ಣವಾಗಿ ನೋಡಿ. ಇವತ್ತಿನ 62ನೇ ಶ್ಲೋಕವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮ್ಮ ಒಂದು ಚಾನಲನ್ನು ದೊಡ್ಡ ಮಟ್ಟಕ್ಕೆ ಒಯ್ಯಬಹುದು. ಇನ್ನಷ್ಟು ಜನಗಳಿಗೆ ಶ್ಲೋಕಗಳನ್ನು ತಿಳಿಸೋಣ ಮತ್ತು ಶ್ಲೋಕಗಳಲ್ಲಿ ಬರುವ ಒಳ್ಳೆ ಶ್ಲೋಕವನ್ನು ಮತ್ತು ನಾವು ಏನನ್ನು ಆದರೂ ನಮ್ಮ ಜೀವನದಲ್ಲಿ ಪಾಪ ಪುಣ್ಯ ಏನನ್ನಾಗಲಿ ಅದು ಯಾವ ಥರ ನಿರ್ವಹಿಸಬೇಕು ಮತ್ತು ಅದನ್ನು ಯಾವ ದಿನ ಅಂತ ಕಾಲಕ್ಕೆ ಏನನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗೋಕ್ಕಿಂತ ಮೊದಲು ನಾವು ಹೀಗೆ ಭಗವದ್ಗೀತೆಯಲ್ಲಿ ತಿಳ್ಕೊಳ್ಳೋಣ. 62ನೇ ಶ್ಲೋಕವನ್ನು ಬನ್ನಿ ತಿಳ್ಕೊಳ್ಳೋಣ. 62ನೇ ಶ್ಲೋಕ. ಧಾನ್ಯತು ವಿಷಯಂ ಪೂಜ್ಯಂ ಸಜ್ಞಾತ್ಯಸ್ಯ ಪೂಜಾಯತಂ ಸಜ್ಞಾಜ್ಞಾಯತೆ ಕಾಮಂ ಕಾಮತ್ವಸ್ಯ ಬಿಜಾಯತೆ. ಇದರ ಅರ್ಥ ಏನಂದ್ರೆ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಅಂದರೆ ಇಂದ್ರಿಯಗಳನ್ನು ಕುರಿತು, ಇಂದ್ರಿಯಗಳಂದ್ರೆ ಅದರ ಬಗ್ಗೆ ಚಿಂತಿಸಿ ನಮ್ಮ ದೇಹದಲ್ಲಿ ಏನಿದೆ, ನಮ್ಮ ದೇಹದ ಸುಖವನ್ನು ನಾವು ಯಾವ ಥರ ರೂಪಿಸ್ಕೊಳ್ಬೇಕು, ನಮ್ಮ ದೇಹದಲ್ಲಿ ನಮ್ಮ ಇಂದ್ರಿಯಗಳ ಜೊತೆ ನಾವು ಯಾವ ಥರ ಇರಬೇಕು ಮತ್ತು ನಮ್ಮ ಇಂದ್ರಿಯಗಳನ್ನು ನಾವು ಯಾವ ಥರ ರೂಪಿಸ್ಕೊಳ್ಬೇಕು ಅನ್ನುವ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಇಂಥ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಅಂದರೆ ನಾವು ಏನನ್ನಾಗಲಿ ಇಂದ್ರಿಯಗಳನ್ನಾಗಲಿ ನಾವು ನೋಡಿದಾಗ ಒಂದನ್ನು ತಿಳ್ಕೊಬೇಕಾಗಿದ್ದು, ನಾವು ಮನುಷ್ಯರು ಯೋಚನೆ ಮಾಡೋದಕ್ಕಿಂತ ಮೊದಲು ನಾವು ಏನು ಮಾಡಬೇಕು, ನಮ್ಮ ಒಂದು ಇಂದ್ರಿಯಗಳನ್ನು ನಾವು ಯಾವ ಥರ ಯೂಸ್ ಮಾಡಬೇಕು ಅಂದಾಗ ಬರುವುದೇ ಒಂದು ಕಾಮ ಅನ್ನೋದು ಒಂದು ಉದಾಹರಣೆ. ಅದನ್ನು ನಮ್ಮ ಜೀವನದಲ್ಲಿ ನಾವು ಹುಟ್ಟಿಸ್ಕೊಳ್ಬಿಡುತ್ತೇವೆ ಅಂತ ಹೇಳ್ತಿದ್ದಾರೆ. ಕಾಮದಿಂದ ಕ್ರೋಧವು ಉತ್ಪತ್ತಿ ಆಗುತ್ತದೆ. ಅಂದರೆ ಕ್ರೋಧ ಅಂದರೆ ಒಳಗಿನ ಒಂದು ಸಿಟ್ಟು, ಒಂದು ದುರ್ಬೌಲ್ಯ ಮತ್ತು ಒಂದು ಶಕ್ತಿವಂತನಿಗೆ ಕ್ರೋಧ ಸಿಟ್ಟು ಅಂತ ಹೇಳ್ತಾರೆ. ಅದು ಬಂದಾಗ ಅವನಿಗೆ ಒಂದು ಉತ್ಪನ್ನವಾಗುತ್ತದೆ. ಅಂದರೆ ಅವನ ಜೀವನದಲ್ಲಿ ಒಂದು ಇಂದ್ರಿಯಗಳ ನಡುವೆ ಅದನ್ನು ಉದ್ಭಟನೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಮತ್ತು ಕೃಷ್ಣ ಪ್ರಜ್ಞೆ ಇಲ್ಲದವನು ಇಂದ್ರಿಯಗಳ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯಕೆಗಳು ಉಂಟಾಗುತ್ತವೆ. ಅಂದರೆ ವಸ್ತುಗಳಂದ್ರೆ ನಮ್ಮ ಜೀವನಗಳಲ್ಲಿ ಬರುವ ಏನನ್ನಾಗಲಿ ವಸ್ತುಗಳನ್ನ, ಇಂದ್ರಿಯಗಳನ್ನು ವಸ್ತು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯಕೆಗಳು ಉಂಟಾಗುತ್ತವೆ. ಅಂದರೆ ಇಂದ್ರಿಯಗಳದ ಸುಖದ ವಸ್ತುಗಳು ಅಂದರೆ, ಈಗ ಏನನ್ನಾಗ್ಲಿ ಸುಖಗಳು ಅಂತ ಬಂದಾಗ ನಮಗೆ ಗೊತ್ತಾಗುತ್ತೆ. ನಾವು ಸಂಪೂರ್ಣವಾಗಿ ನಿಮ್ಗೆ ಹೇಳೋದು ಬೇಡ. ಸುಖ ಅಂತ ಬಂದಾಗ
ಏನನ್ನಾಗಲಿ ತಿಳ್ಕೊಬೇಕಾಗುತ್ತೆ, ಕೇಳಬೇಕಾಗುತ್ತೆ ಮತ್ತು ಇನ್ನಷ್ಟು ಜನಗಳು ನೋಡೋಕ್ಕೂ ಹೋಗ್ತಾರೆ ಅನ್ನೋದು ಸಂಪೂರ್ಣವಾಗಿ ಹೇಳಿದ್ದಾರೆ. ಇಂದ್ರಿಯಗಳಿಗೆ ನಿಜವಾದ ಕಾರ್ಯಗಳು ಅಗತ್ಯ ಮತ್ತು ಅದನ್ನು ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿರುತ್ತದೆ. ಅಂದರೆ ಇಂದ್ರಿಯಗಳಂದರೆ ನಮ್ಮ ದೇಹವನ್ನು ನಮ್ಮ ಒಂದು ದೇವರಿಗೋಸ್ಕರ, ಭಗವಂತನಿಗೋಸ್ಕರ ನಾವು ತೊಡಗಿರಬೇಕು ಮತ್ತು ಅಗತ್ಯದಿಂದ ಮತ್ತು ಅವನನ್ನು ಭಗವಂತನ ಅಲೌಕಿಕ ನಡುವೆ ಇರಬೇಕು, ತೊಡಗಿರಬೇಕು ಅಂತ ಹೇಳ್ತಿದ್ದಾರೆ. ನಿಚ್ಚಲೆಯಾಗುವುದು ಅವರ ಪ್ರಾಚೀನ ಕಥೆಯಲ್ಲಿ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ. ಸ್ವರ್ಗಲೋಕದಲ್ಲಿರುವ ಇಂತಹ ದೇವತಾ ಮಾತರಲ್ಲಿ ಐಹಿಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬನು ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಅಂದರೆ ಎಲ್ಲ ದೊಡ್ಡ ದೊಡ್ಡ ಬ್ರಹ್ಮಾಂಡನೇ, ದೇವತೆಗಳನ್ನೇ ಎಲ್ಲರೂ ಸಹ ಇಂದ್ರಿಯಗಳಲ್ಲಿ ತೊಡಗಿಡುತ್ತಾರೆ. ಅವರನ್ನು ಒಂದು ಇಂದ್ರಿಯಗಳಿಂದ ಒಂದು ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ, ಇನ್ನಷ್ಟು ಜನಗಳಿಗೆ ಒಂದು ಮಾದರಿಯಾಗುತ್ತಾರೆ ಅನ್ನುವುದು ಹೇಳ್ತಿದ್ದಾರೆ. ಮತ್ತು ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗವಾದರೆ ಕೃಷ್ಣ ಪ್ರತಿಜ್ಞೆ ಆಗುವುದು. ಶಿವನು ಗಡವಾದ ಧ್ಯಾನದಲ್ಲಿದ್ದನು, ಆದರೆ ಪಾರ್ವತಿ ಇಂದ್ರಿಯಗಳ ಸುಖಕ್ಕಾಗಿ ಅವನನ್ನು ಕಾಡಿದಾಗ ಅವನು ಒಪ್ಪಿಕೊಂಡು ಇದರಿಂದ ಕಾರ್ತಿಕ ಎನ್ನುವ ಜನನ ಆಯಿತು. ಅಂದರೆ ನಮ್ಮ ಒಂದು ಸುಖದ ಬಯಕೆಗಳನ್ನು ನಾವು ತೀರಿಸ್ಕೊಳ್ಳೋಕೆ ಆಗಲಾದಾಗ ಏನೇನಾಗ್ಲಿ ನಮ್ಮ ಹಿಂದೆ ಒಂದು ಬಂದು ನಾವು ಕೃಷ್ಣನ ಪ್ರತಿಜ್ಞೆಯಲ್ಲಿ ಇದ್ದಾಗ ನಮ್ಮನ್ನು ಯಾರು ತಡೆಯೋದಿಲ್ಲ, ನಮ್ಮನ್ನು ತಡೆಯೋದಕ್ಕೆ ಯಾರಿಗೂ ಆಗಲ್ಲ. ಕೃಷ್ಣನ ಒಂದು ಒಳ್ಳೆಯ ಅಭಿಪ್ರಾಯದಿಂದ ಭಕ್ತನಾಗಿ ಸರ್ವಜ್ಞನ ಒಂದು ಎಲ್ಲವನ್ನು ತಿಳ್ಕೊಂಡಾಗ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಮತ್ತು ಅದರಲ್ಲಿ ಸಾಕಷ್ಟುಗಳನ್ನು ನಾವು ತಿಳ್ಕೋಬೇಕಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ. ಅವರು ಹೇಳ್ತಿದ್ದಾರೆ, ನಿಮ್ಮ ಒಂದು ಪರಮಾತ್ಮನಲ್ಲಿ ಇರುವ ಕೃಷ್ಣನ ಒಂದು ಪರಿಶುದ್ಧ ಭಕ್ತಿ ಇದ್ದರಿಂದ, ಅಂದರೆ ಶಿವನು ಕೂಡ ಒಂದು ಕೃಷ್ಣನ ಭಕ್ತಿ ಇರೋದ್ರಿಂದ ಅವರ ಕೊಟ್ಟ ಒಂದು ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಗೆದ್ದಿರ್ತಾರೆ. ಅಂದರೆ ಅವರ ಕೊಟ್ಟ ಒಂದು ಏನೋ ಒಂದು ನೀವು ಮಾಡಿದ್ದು ಸರಿನಾ ತಪ್ಪ ಅಂತ ಹೇಳೋಕೆ ಒಂದು ಪರೀಕ್ಷೆ ನೀಡಿದಾಗ ಅವ್ರು ಹೇಳ್ತಾರೆ, ನೀವು ನನ್ನ ಭಕ್ತನಾಗಿ, ಪರಿಶುದ್ಧ ಭಕ್ತನಾಗಿ ಇರೋದ್ರಿಂದ ನಿಮ್ಮ ಸರಳವಾಗಿ ಗೆದ್ದಿದ್ದೀರಾ ಅಂತ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದಾರೆ. ಇವತ್ತಿನ ಇಂದ್ರಿಯಗಳ ಸುಖ ಬಯಕೆಗಳನ್ನು ನಾವು ಏನನ್ನಾಗಲಿ ತಿಳ್ಕೊ ಅಂತ ಹೇಳುವುದು ಅದರ ಪರ್ತೆ ಆಗಿರುತ್ತೆ. ಇವತ್ತಿನ ಇಂದ್ರಿಯಗಳನ್ನ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಅದರ ಬಯಕೆಗಳನ್ನು ಯಾವ ಥರ ತೀರಿಸ್ಬೇಕಂತ ಅದನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಶ್ಲೋಕಗಳನ್ನು ನಿಮಗೆ ತಿಳಿದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಶ್ಲೋಕದಲ್ಲಿ ಬರುವ ಭಗವದ್ಗೀತೆಯನ್ನು ಇನ್ನಷ್ಟು ಜನಗಳಿಗೆ ತಿಳಿಸೋಣ. ನನ್ನ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಭಗವದ್ಗೀತೆ ಮುಗಿಸೋದಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಇಲ್ಲಿಗೆ ಭಗವದ್ಗೀತೆಯನ್ನು ಮುಕ್ತಾಯಗೊಳಿಸೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಭೇಟಿ ಆಗ್ತೀವಿ. ಬನ್ನಿ ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ ರಾಮ 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 ಹರೇ ರಾಮ. ಎಲ್ಲರಿಗೂ ರಾಧೆ ರಾಧೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಶ್ಲೋಕಗಳನ್ನು ಇಲ್ಲೇ ಮುಕ್ತಾಯಗೊಳಿಸ್ತೀವಿ. ಮುಂದಿನಗಳಲ್ಲಿ ಎಲ್ಲರಿಗೂ ದಯಮಾಡಿಸುತ್ತೀವಿ. ಎಲ್ಲರಿಗೂ ನಮಸ್ಕಾರ.